1831 ಜನವರಿ 3ರಂದು ಹುಟ್ಟಿದಂತಹ ಒಬ್ಬ ದಿಟ್ಟ ಮಹಿಳೆಯ ಕಥೆ ಇದು. ಓದಿನ ಬಗ್ಗೆ ಆಗಿರಲಿ, ಶಿಕ್ಷಣದ ಬಗ್ಗೆ ಆಗಿರಲಿ ಹೆಚ್ಚು ಒಲವನ್ನು ಇಟ್ಕೊಂಡಿರೋದ್ರಿಂದ ಒಂದಿಷ್ಟು ಪುಸ್ತಕಗಳನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಆದರೆ ತಂದೆಯಾದವರು ಓದು ಅಥವಾ ಶಿಕ್ಷಣ ಅನ್ನೋದು ಉನ್ನತ ಜಾತಿಯಲ್ಲಿರುವವರಿಗೆ, ಉನ್ನತ ವರ್ಗದಲ್ಲಿರುವವರಿಗೆ, ಹಾಗೆ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅದಾದ ನಂತರ 9 ವರ್ಷದಲ್ಲಿ ಇದ್ದಂತಹ ಆ ಹೆಣ್ಣು ಮಗುವಿಗೆ 12 ವರ್ಷ ತುಂಬಿರುವಂತಹ ಒಂದು ಗಂಡು ಮಗುವನ್ನ ನೋಡಿ ಮದುವೆ ಕೂಡ ಅಂದ್ರೆ ಬಾಲ್ಯ ವಿವಾಹನವನ್ನ ಮಾಡ್ತಾರೆ. ಆ 9 ವರ್ಷದ ಹುಡುಗಿಯ ಹೆಸರೇ ಸಾವಿತ್ರಿಬಾಯಿ ಫುಲೆ, ಹಾಗೆ ಆ 12 ವರ್ಷದ ಹುಡುಗನ ಹೆಸರೇ ಜ್ಯೋತಿಬಾ ಫುಲೆ ಅವರು. ಇದಾದ್ಮೇಲೆ ಜ್ಯೋತಿಬಾ ಫುಲೆ ಅವರ ಸಹಕಾರದಿಂದ ಸಾವಿತ್ರಿಬಾಯಿ ಫುಲೆ ಅವರು ತನ್ನ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ. ಅದಾದ್ಮೇಲೆ ಅವರು ಆಗಿನ ಕಾಲದಲ್ಲಿ ಮಹಿಳೆಯರ ವಿರುದ್ಧ ನಡೆತಿದ್ದಂತಹ ದೌರ್ಜನ್ಯಗಳ ಬಗ್ಗೆ ಹೋರಾಡ್ತಾರೆ. ಅಸ್ಪೃಶ್ಯತೆ ಆಗಿರಬಹುದು, ಮಹಿಳೆಯರ ಪುನರ್ವಿವಾಹ ಅಂದ್ರೆ ವಿಧವೆಯರ ಪುನರ್ವಿವಾಹ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ಒಂದಷ್ಟು ದೌರ್ಜನ್ಯಗಳ ವಿರುದ್ಧವಾಗಿ ಅವರು ಹೋರಾಡ್ತಾರೆ. ಹಾಗೇನೇನೆ ಒಂದು ದಿನ ಸಾವಿತ್ರಿಬಾಯಿ ಫುಲೆ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಅಲ್ಲಿನ ಜನ ಆಗಿರ್ಬೋದು, ಅವರ ವಿರುದ್ಧ ಇದ್ದಂತಹ ಒಂದಿಷ್ಟು ಜನ ಆಗಿರ್ಬೋದು, ಅವ್ರ ಮೇಲೆ ಕಲ್ಲು, ಮಣ್ಣು ಹಾಗೆ ಸಗಣಿಯನ್ನು ಕೂಡ ಎಸೆತಾರೆ. ಆದ್ರೆ ಅವೆಲ್ಲವನ್ನು ಅವರು ಸಾವಿತ್ರಿಬಾಯಿ ಹೇಳ್ತಾರೆ, ಅವೆಲ್ಲವೂ ನನಗೆ ಹೂವಿನ ಪ್ರಕಾರ, ಅವ್ರು ಏನೇ ಎಸೆದ್ರು ನಾನು ಅದನ್ನ ಹೂ ಅಂತ ಅನ್ಕೋತೀನಿ ಅನ್ನುವಂತಹ ಒಂದು ಸಕಾರಾತ್ಮಕ ಮನೋಭಾವದಿಂದ ತಾನ್ ಮಾಡ್ತಿದ್ದಂತಹ ಒಳ್ಳೆ ಕೆಲಸನ ಅವರು ಬಿಟ್ಕೊಡ್ದಲೆ ಅದನ್ನ ಮುಂದುವರಿಸ್ತಾರೆ. ಕಲ್ಲು ಅವಮಾನಗಳ ನಡುವೆ ಪುಸ್ತಕ ಹಿಡಿದು ನಡೆದವರು, ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ ಎಂದು ಸಮಾಜಕ್ಕೆ ತೋರಿಸಿದ ಸಾವಿತ್ರಿಬಾಯಿ ಫುಲೆ ಅವರು ಇಂದಿನ ಮತ್ತೆ ಮುಂಬರುವ ಎಲ್ಲ ಪೀಳಿಗೆಗಳಿಗೂ ಮಾದರಿಯಾಗಿರಲಿ.